ಹಬ್ಬ ಟೈಮಲ್ಲಿ ಎಷ್ಟೇ ಸಿಹಿ ತಿಂಡಿ ಇರಲಿ ಹೋಳಿಗೆ ಕಂಪಲ್ಸರಿ ಮಾಡಲೇಬೇಕು. ಆಲ್ಮೋಸ್ಟ್ ಹೋಳಿಗೆ ಅಂದರೆ ಎಲ್ಲರಿಗೂ ಇಷ್ಟ. ಹೋಳಿಗೆ ಮಾಡಿ ತಿಂದ್ರೇ ಹಬ್ಬ ಕಂಪ್ಲೀಟ್ ಅನಿಸೋದು. ತುಂಬ ವೆರೈಟೀಸ್ ಹೋಳಿಗೆ ಮಾಡ್ತೀವಿ, ಅದರಲ್ಲಿ ಈ ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಹಿಟ್ಟು ರೆಡಿ ಮಾಡೋಣ. ಹಿಟ್ಟು ರೆಡಿ ಮಾಡೋಕ್ಕೆ ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿ ಸ್ವಲ್ಪನೇ ವಾಟರ್ ಆ್ಯಡ್ ಮಾಡಿ ಹಿಟ್ಟನ್ನು ಕಲಸಿಟ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಲಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕಲಸಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ನೆನೆಯೋಕ್ಕೆ ಇಡ್ತೀನಿ. ಇದು ನೆನೆಯೋಷ್ಟರಲ್ಲಿ ಹೂರ್ಣ ರೆಡಿ ಮಾಡೋಕ್ಕೆ ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲಿ ಇದು ಸಿಪ್ಪೆ ಈಸಿಯಾಗಿ ಬಿಡೋ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಮರಕ್ಕೆ ಹಾಕಿ ಸ್ವಲ್ಪ ಕೂಲ್ ಆದಮೇಲೆ ಸಿಪ್ಪೆ ತೆಗೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವನ್ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಆದಷ್ಟು ಪೌಡರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ತುಂಬ ರುಬ್ಬಿದ್ರೆ ಎಣ್ಣೆ ಬಿಟ್ಕೊಂಡು ಮುದ್ದೆ ಥರ ಆಗೋಗುತ್ತೆ. ನೆಕ್ಸ್ಟ್ 2-3 ಸ್ಪೂನ್ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ ಹಾಕಿ ಏಲಕ್ಕಿ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕು ನೋಡಿ ಉಂಡೆಗಳನ್ನ ಕಟ್ಟಿ ನೆಂದಿರೋ ಹಿಟ್ಟನ್ನು ಚೆನ್ನಾಗಿ ಇನ್ನೊಮ್ಮೆ ನಾದಿ ಮಾಮೂಲಿ ಹೋಳಿಗೆ ಥರ ಹಿಟ್ಟು ಹೂರಣ ಎರಡು ತೊಗೊಂಡು ಹೋಳಿಗೆ ಹರಿದೇ ಇರೋ ರೀತಿ ತೆಳ್ಳಗೆ ತಟ್ಟಿ ಕಾದಿರೋ ಹಂಚ್ ಮೇಲೆ 2 ಸೆಟ್ ಗೋಲ್ಡನ್ ಕಲರ್ ಬೇಯಿಸಿದ್ರೆ ತುಂಬ ರುಚಿಯಾಗಿರೋ ಬಿಸಿ ಬಿಸಿ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ.